ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಸವರ್ಣ ದೀರ್ಘ ಸಂಧಿಯನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಯೋದು ಮತ್ತು ಯಾವ ರೀತಿಯಾಗಿ ನಾವು ಆ ಒಂದು ಪದವನ್ನು ಬಿಡಿಸಿ ಬರೆಯುವುದು ಎನ್ನುವುದನ್ನು ನೋಡೋಣ. ಮೊದಲೇ ಪದವನ್ನು ನೋಡ್ತಾ ಇದ್ದೀರಾ ಇಲ್ಲಿ ಮೃದು ಹಿ. ಮೃದು ಹಿ ಅದನ್ನು ಬಿಡಿಸಿದಾಗ ಏನಾಗುತ್ತೆ? ಮೃದು ಪ್ಲಸ್ ಉಕ್ತಿಯ ಮೃದು ಊಕಾರ ಊಕಾರ ಪೂರ್ವ ಪದ ಊಕಾರ ಉತ್ತರ ಪದ ಊಕಾರ ಬಂದಿರೋದ್ರಿಂದ ಇದು ಯಾವ ಸಂಧಿ ಆಗುತ್ತೆ? ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಎರಡನೇದು ರವೀಂದ್ರ. ರವಿ ಪ್ಲಸ್ ಇಂದ್ರ. ರವಿ ಇ ಇಂದ್ರ ಇ. ಇದು ಯಾವ ಸಂಧಿ ಆಗುತ್ತೆ? ಸವರ್ಣ ದೀರ್ಘ ಸಂಧಿ. ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡರ ಮುಂದೆ ಸ್ವರದ ಮುಂದೆ ಸ್ವರ ಬಂದರೆ, ಅಥವಾ ಇದು ಈ ಇದೆ, ಇದು ಈನು ಸಹ ಆಗಬಹುದು. ಯಾಕಂದರೆ ಸ್ವರದ ಹಿಂದೆ ಸ್ವರ ಬಂದಿರಬೇಕು, ಅದೇ ಸ್ವರ ಬಂದಿರಬೇಕು. ಕವಿ ಪ್ಲಸ್ ಇಂದ್ರ ಕವೀಂದ್ರ. ಕವಿ ಈಕಾರ, ಇಲ್ಲಿ ಈಕಾರ. ಕವಿ ಪ್ಲಸ್ ಇಂದ್ರ ಕವೀಂದ್ರ, ಇಲ್ಲಿ ಈ ಬರುತ್ತೆ. ಲಕ್ಷ್ಮಿ ಪ್ಲಸ್ ಈಶ ಲಕ್ಷ್ಮೀಶ. ಇಲ್ಲಿ ನನ್ನ ಹೇಳಿದಾಗೆ ಇಲ್ಲಿ ಈ ಇದೆ, ಇಲ್ಲಿ ಈ ಇದೆ. ಸ್ವರದ ಮುಂದೆ ಸ್ವರ ಬರಬೇಕು. ಮುನಿ ಪ್ಲಸ್ ಇಂದ್ರ ಮುನೀಂದ್ರ. ಈಕಾರ ಬರುತ್ತೆ. ರಣ ಪ್ಲಸ್ ಅಂಗಣ ರಣಾಂಗಣ. ರಣ ಆ ಉತ್ತರ ಪದ, ಅ ಪೂರ್ವ ಪದ. ಸರಿ, ಪೂರ್ವ ಪದ ಉತ್ತರ ಪದ. ಇಲ್ಲಿ ರಣಾಂಗಣ ಈಕಾರ ಬರುತ್ತೆ. ಸರಿ, ಆಕಾರ ಬರುತ್ತೆ. ನಂತರ ಇಂದ್ರ ಪ್ಲಸ್ ಆದಿ ಇಂದ್ರಾದಿ. ಇಂದ್ರ ಆ ಸ್ವರದ ಮುಂದೆ ಸ್ವರ ಬಂದಾಗ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಅಲ್ಪ ಪ್ಲಸ್ ಅವಧಿ ಅಲ್ಪಾವಧಿ. ಅಲ್ಪ ಆ ಅವಧಿ ಆ ಅಂದರೆ ಪೂರ್ವ ಪದ ಉತ್ತರ ಪದ ಆ ಆಗಿರೋದ್ರಿಂದ ಇದು ಸಿಂಹ ಪ್ಲಸ್ ಆಸನ ಸಿಂಹಾಸನ. ಸಿಂಹ ಆ ಬರೋದ್ರಿಂದ ಇದು ಗೊತ್ತಿದೆ ಯಾವ ಸಂಧಿ ಅಂತ. ಶಸ್ತ್ರ ಪ್ಲಸ್ ಅಸ್ತ್ರ ಶಸ್ತ್ರಾಸ್ತ್ರ. ಶಸ್ತ್ರ ಆ ಪೂರ್ವ ಪದ, ಅಸ್ತ್ರ ಆ ಉತ್ತರ ಪದ. ಸಚಿವ ಆಲಯ ಸಚಿವಾಲಯ. ಸಚಿವ ಆ ಪೂರ್ವ ಪದ, ಆ ಉತ್ತರ ಪದ. ಸ್ವರದ ಮುಂದೆ ಸ್ವರ ಬಂದಿದೆ. ಇದು ಸವರ್ಣ ದೀರ್ಘ ಸಂಧಿ. ರೂಪ ಅಂತರ ಆ ರೂಪಾಂತರ. ರೂಪ ಪ್ಲಸ್ ಅಂತರ ರೂಪಾಂತರ. ಇದರಲ್ಲಿ ಪೂರ್ವ ಪದ ಆ ಬಂದಿದೆ, ಉತ್ತರ ಪದ ಆ ಬಂದಿದೆ, ಇಲ್ಲಿ ಆ ಬರುತ್ತೆ. ಇದು ಪರವಾಗಿಲ್ಲ, ನೀವು ಫಸ್ಟು ಇದು ಮತ್ತು ಇದು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.